ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವಧಿ ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಪ್ರವೀಣ್ ಸೂದ್ ಸಿಬಿಐ ನಿರ್ದೇಶಕರಾಗಿ ಮುಂದುವರಿಕೆ ಆಗ್ತಾ ಇದ್ದಾರೆ. ಮತ್ತೆ 1 ವರ್ಷ ಅವಧಿ ಮುಂದುವರಿಸಿ ಅಂತ ಹೇಳಿ ಕೇಂದ್ರದಿಂದ ಈಗ ಆದೇಶ ಬಂದಿರುವುದು. 1 ವರ್ಷ ಸಿಬಿಐ ನಿರ್ದೇಶಕರಾಗಿ ಪ್ರವೀಣ್ ಸೂದ್ ಮುಂದುವರಿಕೆ ಆಗ್ತಾರೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಪ್ರವೀಣ್ ಸೂದ್ ಇನ್ನು ಸಿಬಿಐ ನಿರ್ದೇಶಕರಾಗಿ ಇನ್ನೂ 1 ವರ್ಷ ಅವರೇ ಇರ್ತಾರೆ. 4 ವರ್ಷಗಳಿಂದ ಸಿಬಿಐ ನಿರ್ದೇಶಕರೇ ಆಗಿರುವಂತಹ ಪ್ರವೀಣ್ ಸೂದ್, ಕರ್ನಾಟಕದ ಡಿಜಿ ಐಜಿಪಿ ಆಗಿದ್ದಂತಹ ಪ್ರವೀಣ್ ಸೂದ್ 2026ರಲ್ಲಿ ಕೇಂದ್ರದ ಸೇವೆಗೆ ಅಂತ ಹೇಳಿ ನಿಯೋಜನೆ ಮಾಡಲಾಗಿತ್ತು. ಪ್ರವೀಣ್ ಸೂದ್ ಅವರನ್ನ ಈಗ ನಿರ್ದೇಶಕರಾಗಿ ಸಿಬಿಐ ನಿರ್ದೇಶಕರಾಗಿ ಇನ್ನೂ 1 ವರ್ಷ ಇವರೇ ಮುಂದುವರಿತಾರೆ ಅಂತ ಹೇಳಿ ಒಂದು ಮಹತ್ವದ ಸಭೆ ಆದ ನಂತರ ತೀರ್ಮಾನ ಆಗಿದೆ. ಇದೀಗ 2ನೇ ಬಾರಿ ಪ್ರವೀಣ್ ಸೂದ್ ಅವಧಿ ವಿಸ್ತರಣೆ ಮಾಡಲಾಗ್ತಾ ಇದೆ. ಹೀಗೆ ಈಗಾಗಲೇ ಕೇಂದ್ರದಿಂದ ಬಂದಿರುವಂತಹ ಒಂದು ನಿರ್ಧಾರ ಇದು. ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವಧಿ ಮತ್ತೊಮ್ಮೆ ವಿಸ್ತರಣೆ ಮಾಡಲಾಗ್ತಾ ಇದೆ. ಇನ್ನು 1 ವರ್ಷ ಸಿಬಿಐ ನಿರ್ದೇಶಕರೇ ಆಗಿ ಅವರೇ ಮುಂದುವರಿತಾರೆ. 1 ವರ್ಷ ಸಿಬಿಐ ನಿರ್ದೇಶಕರಾಗಿ ಪ್ರವೀಣ್ ಸೂದ್ ಮುಂದುವರಿಕೆ ಆಗಬೇಕು ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಮಹತ್ವದ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಕಳೆದ 4 ವರ್ಷಗಳಿಂದ ಸಿಬಿಐ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಪ್ರವೀಣ್ ಸೂದ್ ಈಗ ಮತ್ತೊಮ್ಮೆ 1 ವರ್ಷ ಹೀಗೆ ಮುಂದುವರಿತಾ ಇದ್ದಾರೆ. ಆ ಒಂದು ಸ್ಥಾನದಲ್ಲಿ ಅವರೇ ಇರ್ತಾರೆ. ಇನ್ನು ಕರ್ನಾಟಕದ ಡಿಜಿ ಐಜಿಪಿ ಆಗಿದ್ದಂತಹ ಪ್ರವೀಣ್ ಸೂದ್ 2026ರಲ್ಲಿ ಕೇಂದ್ರದ ಸೇವೆಗೆ ಪ್ರವೀಣ್ ಸೂದ್ ಅವರನ್ನ ನಿಯೋಜನೆ ಮಾಡಲಾಗಿತ್ತು. ಇದೀಗ 2ನೇ ಬಾರಿ ಪ್ರವೀಣ್ ಸೂದ್ ಅವರ ಅವಧಿ ಮತ್ತೊಮ್ಮೆ 1 ವರ್ಷ ವಿಸ್ತರಣೆ ಆಗ್ತಾ ಇದೆ. ಇದು ನಿನ್ನೆ ಒಂದು ಮಹತ್ವದ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲೇ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಹಾಗಾಗಿ ಈಗ ಕೇಂದ್ರದಿಂದ ಸೂಚನೆ ಬಂದಿದೆ. ಇನ್ನು 1 ವರ್ಷ ಪ್ರವೀಣ್ ಸೂದ್ ಸಿಬಿಐ ನಿರ್ದೇಶಕರಾಗಿ ಮುಂದುವರಿತಾರೆ. ಆ ಸ್ಥಾನದಲ್ಲಿ ಬೇರೆ ಯಾರು ಇರೋದಿಲ್ಲ, ಅಂತಂದ್ರೆ ಆ ಒಂದು ಸ್ಥಾನ ರಿಪ್ಲೇಸ್ ಆಗೋದಿಲ್ಲ. ಹಾಗಾಗಿ 1 ವರ್ಷ ಸಿಬಿಐ ನಿರ್ದೇಶಕರಾಗಿಯೇ ಪ್ರವೀಣ್ ಸೂದ್ ಈಗ ಮುಂದುವರಿಕೆ ಆಗ್ತಾರೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಮಹತ್ವದ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ತಗೊಂಡಿದ್ದಾರೆ. 4 ವರ್ಷಗಳಿಂದ ಸಿಬಿಐ ನಿರ್ದೇಶಕರೇ ಆಗಿರುವಂತಹ ಪ್ರವೀಣ್ ಸೂದ್ ಬಹಳ ಪ್ರಮುಖವಾಗಿ ಒಂದು ಒಳ್ಳೆಯ ವಿಚಾರ ಅಂತಂದ್ರೆ ಕರ್ನಾಟಕದ ಡಿಜಿ ಮತ್ತೆ ಐಜಿಪಿ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ಈಗ ಮತ್ತೊಮ್ಮೆ 1 ವರ್ಷ ಅವಧಿಯನ್ನ ಮುಂದುವರಿಸಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಆದೇಶವನ್ನ ಕೊಟ್ಟಿದೆ. ಸಿಬಿಐ ನಿರ್ದೇಶಕರಾಗಿ ಪ್ರವೀಣ್ ಸೂದ್ ಇನ್ನು 1 ವರ್ಷ ಅವರೇ ಮುಂದುವರಿತಾರೆ.